ವೀಕ್ಷಕರೇ, ಸೌದತ್ತಿ ಯಲ್ಲಮ್ಮ ಈ ಹೆಸರು ಕೇಳಿದರೆ ನಿಮಗೂ ಮೈ ಜೂಮ್ ಎನ್ನಬಹುದು. ಏಕೆಂದರೆ ಆ ತಾಯಿ ಮಹಿಮೆನೇ ಅಂಥದ್ದು. ನಿಮಗೆ ಇತಿಹಾಸ ತಿಳಿಯಬೇಕು ಎಂಬ ಆಸಕ್ತಿ ಇದೆಯಾ? ನೀವು ಈಗಾಗಲೇ ಟಿವಿ ಸೀರಿಯಲ್ನಲ್ಲಿ ನೋಡಿರಬಹುದು. ಉದೋ ಉದೋ ಶ್ರೀ ರೇಣುಕ ಯಲ್ಲಮ್ಮ ಎಂಬ ಕತೆ ಮೂಡಿ ಬಂದಿದೆ. ಅದರ ಜೊತೆಗೆ ಇನ್ನಷ್ಟು ತಿಳಿಯೋಣ ಬನ್ನಿ. ಸೌದತ್ತಿಯಲ್ಲಿರುವ ಪ್ರಸಿದ್ಧ ಯಲ್ಲಮ್ಮ ದೇವಿಯ ಸ್ಥಳ ಇತಿಹಾಸವು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಜನಪ್ರಿಯವಾಗಿರುವ ವಿಶಿಷ್ಟ ಕಥೆಯಾಗಿದೆ. ಇದರಲ್ಲಿ ಯಲ್ಲಮ್ಮನನ್ನು ಒಂದು ಶಕ್ತಿದಾಯಿನಿಯಾಗಿ ಪೂಜಿಸಲಾಗುತ್ತದೆ. ಇನ್ನು ಈ ದೇವಸ್ಥಾನ, ಸೌದತ್ತಿಯಲ್ಲಿರುವ ಶ್ರೀ ರೇಣುಕ ಯಲ್ಲಮ್ಮ ದೇವಿಯ ದೇವಸ್ಥಾನವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದ ಸಮೀಪದಲ್ಲಿದೆ. ಈ ದೇವಾಲಯವು ಸಿದ್ಧಾಚಲ ಪರ್ವತದ ಮೇಲೆ ಸ್ಥಾಪಿತವಾಗಿದ್ದು, ಇದನ್ನು ಯಲ್ಲಮ್ಮ ಗುಡ್ಡ ಎಂದು ಕರೆಯಲಾಗುತ್ತದೆ. ದೇವಾಲಯದ ಇತಿಹಾಸವು 16ನೇ ಶತಮಾನಕ್ಕೆ ಸೇರಿದೆ ಎಂಬುದು ಹೇಳಲಾಗುತ್ತದೆ ಮತ್ತು ಇದು ಚಾಲುಕ್ಯ ಹಾಗೂ ರಾಷ್ಟ್ರಕೂಟ ಶೈಲಿಯ ಜೈನ ವಾಸ್ತುಶಿಲ್ಪವನ್ನು ಹೊಂದಿದೆ. ಈ ಸ್ಥಳದ ಇತಿಹಾಸವನ್ನು ನೋಡುವುದಾದರೆ, ಪ್ರಾಚೀನ ಕಾಲದಲ್ಲಿ ರೇಣುಕ ಎಂದು ಹೆಸರಾಗಿದ್ದ ಶ್ರೇಷ್ಠ ಮತ್ತು ಧರ್ಮನಿಷ್ಠ ಮಹಿಳೆ ಜಮದಗ್ನಿ ಮಹರ್ಷಿಯ ಪತ್ನಿಯಾಗಿದ್ದರು. ರೇಣುಕಾದೇವಿ ತನ್ನ ಪತಿವ್ರತ ಶಕ್ತಿಯಿಂದ ಮರಳಿನ ಮಡಕೆ ಮೂಲಕ ನದಿ ನೀರನ್ನು ತರುತ್ತಿದ್ದಳು. ಒಂದು ದಿನ ಆಕಸ್ಮಿಕವಾಗಿ ನದಿಯ ಕಡೆಯಿಂದ ಹಾದು ಹೋಗುತ್ತಿದ್ದ ಸಂಗೀತಗಾರರನ್ನು ರೇಣುಕ ನೋಡಿದಾಗ ಆಕೆ ಮನಸ್ಸು ಕ್ಷಣಕ್ಷಣ ವಿಚಲಿತವಾದಾಗ ಆ ಶಕ್ತಿ ಕುಂದಿತು. ಆ ದಿನ ಆಕೆ ನದಿಯನ್ನು ನೀರಲು ತರಲು ಸಾಧ್ಯವಾಗಲಿಲ್ಲ. ಇದು ಜಮದಗ್ನಿ ಮಹರ್ಷಿಯ ಕೋಪಕ್ಕೆ ಕಾರಣವಾಯಿತು. ಜಮದಗ್ನಿ ತನ್ನ ಮಕ್ಕಳು ಆಜ್ಞೆಯನ್ನು ಪಾಲಿಸುತ್ತಾರೆ ಎಂದು ಪರೀಕ್ಷಿಸಲು ರೇಣುಕೆಯನ್ನು ಶಿಕ್ಷಿಸುವಂತೆ ತನ್ನ ಮಕ್ಕಳಿಗೆ ಹೇಳಿದರು. ಆದರೆ ಯಾವೊಬ್ಬರೂ ಈ ಮಾತನ್ನು ಪಾಲಿಸಲಿಲ್ಲ. ಪರಶುರಾಮ ಮಾತ್ರ ತಂದೆಯ ಮಾತು ಕೇಳಿ ರೇಣುಕೆಯ ತಲೆ ಕಡಿದನು. ಆ ನಂತರ ಪರಶುರಾಮನ ತಪಸ್ಸಿನಿಂದ ರೇಣುಕ ಪುನಃ ಜೀವಿತಳಾದಳು ಮತ್ತು ಅವಳು ಯಲ್ಲಮ್ಮ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಳು. ಈ ಘಟನೆ ಯಲ್ಲಮ್ಮನ ಶಕ್ತಿ ಮತ್ತು ತಪಸ್ಸುಗಳ ಮಹತ್ವವನ್ನು ಪ್ರತಿಪಾದಿಸುತ್ತದೆ. ಸೌದತ್ತಿ ಯಲ್ಲಮ್ಮನ ದೇವಾಲಯವು ಅನೇಕ ಭಕ್ತರನ್ನು ಆಕರ್ಷಿಸುವ ಪವಿತ್ರ ಸ್ಥಳವಾಗಿದೆ. ಪ್ರತಿ ವರ್ಷ ಅಕ್ಟೋಬರ್ನಿಂದ ಏಪ್ರಿಲ್ವರೆಗೆ ಇಲ್ಲಿ 2 ಬಾರಿ ಉತ್ಸವಗಳನ್ನು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಗೋವಾ ಮತ್ತು ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ದೇವಾಲಯದ ಸಮೀಪದಲ್ಲಿರುವ ನವಿಲಿ ತೀರ್ಥ ಅಣೆಕಟ್ಟಿನಿಂದ ರೂಪುಗೊಂಡ ರೇಣುಕಾ ಸಾಗರವು ಮತ್ತೊಂದು ಆಕರ್ಷಣೆಯಾಗಿದೆ. ಇದು ಸೌದತ್ತಿಗೆ ಹತ್ತಿರವಿರುವ ಮಲಪ್ರಭಾ ನದಿಯ ಜಲಾಶಯವಾಗಿದೆ. ಸೌದತ್ತಿ ಯಲ್ಲಮ್ಮ ದೇವಿಯ ಮಹಾತ್ಮೆಯು ಶಕ್ತಿ, ತ್ಯಾಗ ಮತ್ತು ನಿಷ್ಠೆಯ ಮಹತ್ವದ ಬಗ್ಗೆ ಮತ್ತು ಧರ್ಮವು ಧಾರ್ಮಿಕ ಮತ್ತು ಜೀವನ ಪದ್ಧತಿಯನ್ನು ಹೇಗೆ ರೂಪಿಸುತ್ತದೆ ಎಂಬುದರ ಬಗ್ಗೆ ತಿಳಿಸುತ್ತದೆ. ಇದು ಜನರ ಭಕ್ತಿ ಮತ್ತು ಶ್ರದ್ಧೆಗೆ ಕಾರಣವಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮತ್ತು ನಿಮ್ಮ ಒಂದು ಕಮೆಂಟ್ನಿಂದ ಅಭಿಪ್ರಾಯ ತಿಳಿಸಿ. ಹಾಗೆ ಸಪೋರ್ಟ್ ಮಾಡಿ.